ಹಲೋ ಗಾಯ್ಸ್, ನಾವು ಇವತ್ತು ಹೋಗೋಣ ಬರ್ರಿ ಹೊನ್ನಾವರ್ ನಿಯರ ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತೇವೆ ಎಲ್ಲ ತೋರಿಸ್ತೀನಿ ರೀ ನಿಮಗೆ. ಎಲ್ಲ ಫುಲ್ ವಿಡಿಯೋ ವಾಚ್ ಮಾಡಿರಿ. ಲಾಂಗ್ ಜರ್ನಿ ಇದಕ್ಕೆ ಕಾರ್ ಪೂಜೆ ಮಾಡಿ ನಾವು ಹೊಂಟ್ವಿ ನೋಡ್ರಿ. 2 to 3 ಮಂತ್ಸಿನ ನಾವೆಲ್ಲೂ ಹೊರಗೆ ಹೋಗಿರಲಿಲ್ಲ. ಸೊ ಎಲ್ಲರೂ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಕತ್ತಿದ್ವಿ. ಫೈನಲಿ ಹೊಂಟೇವೆ ನೋಡ್ರಿಪ್ಪ. ಮಾರ್ನಿಂಗ್ ಲಘು ಎದ್ದು ಹೊಂಟಿದ್ದಕ್ಕೆ ಹೊಟ್ಟೆ ಭಾಳ ಹಸಿವಾಗತ್ತೈತೆ. ಸೊ ಅದಕ್ಕೆ ಯಲ್ಲಾಪುರದಾಗ ಶಾನ್ಬಾಗ್ ಹೋಟೆಲ್ದಾಗ ನಾಷ್ಟ ಮಾಡಿದ್ವಿ ನೋಡ್ರಿ. ನಾಷ್ಟ ಅಂಕ್ರಿ ಮಸ್ತ್ ಮಾಡಿ ಹೊಟ್ಟೆ ತುಂಬ್ತ ಸಣ್ಣಕ್ಕೆ ಮಳೆ ಹತ್ತಿತ್ತು ನೋಡ್ರಿಪ್ಪ. ನಾವೇನೋ ಶಕ್ಕೆ ಇರ್ತದ ನಾವು ಮಾಡಿ ಹೊಂಟ್ರೆ ಮಳೆ ಇತ್ತು ಅಲ್ಲೇನು. ಜರ್ನಿ ಬೇಜಾರು ಅನ್ನಿಸ್ಬಾರ್ದು ಅಂತ ಹೇಳಿ ಸಾಂಗ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ಕೊತ ಕುಂತಿದ್ರು ನೋಡ್ರಿ ನಮ್ಮ ಅಪ್ಪು ಮತ್ತು ಆದ್ಯ. ನಾವು ಹೊಂಟಿದ್ದು ಹೊನ್ನಾವರ್ ಪ್ಲೇಸ್ದಾಗಿರೋ ಕರ್ಕಿ ಎಂಬ ಆಶ್ರಯಂ ರೆಸಾರ್ಟಿಗೆ. ವೆಲ್ಕಮ್ ಟು ಆಶ್ರಯಂ. ವೆಲ್ಕಮ್ ಟು ಆಶ್ರಯ. Your destination is on the left. ಥ್ಯಾಂಕ್ ಯು. ಗೂಗಲ್ದಾಗ ಮತ್ತು ಯೂಟ್ಯೂಬ್ದಾಗ ನೋಡಿ ನಾವು ಈ ಪ್ಲೇಸಿಗೆ ಹೋದ್ವಿ ನೋಡ್ರಿಪ್ಪ. ಪ್ಲೇಸ್ ನೋಡಕ್ಕೆ ಮಾತ್ರ ಫೋನ್ದಾಗೂ ಚಲೋ ಇತ್ತು, ರಿಯಲ್ಲಾಗಿ ನೋಡೋಕ್ಕೂ ಮಸ್ತ್ ಇತ್ತು ಅಂತಲೇ ಹೇಳ್ಬೋದು. ಫುಲ್ ಕ್ಲೀನಾಗಿ ಇತ್ತು. ಮುಂದೆ ಲೇಕ್ ಅದ, ಕಯಾಕಿಂಗು ಅದ, ಮಾರ್ನಿಂಗೂ ಐತಿ, ಈವ್ನಿಂಗೂ ಐತಿ. ನೀವು ಯಾವಾಗ ಬೇಕಾದಾಗ ನಿಮ್ಮ ಕನ್ವೀನಿಯಂಟ್ ಟೈಮಿಗೆ ಬಂದು ಇಲ್ಲೇ ಕಯಾಕಿಂಗ್ ಮಾಡ್ಬೋದು. ಮಾರ್ನಿಂಗ್ ಎದ್ಕೊಳ್ಳಿ 7 to 10 AM ಮತ್ತು ಈವ್ನಿಂಗ್ 4 to 6 PM ಅದ ನೋಡ್ರಿಪ್ಪ. ಮಸ್ತ್ ನೆರಳ್ದಾಗೂ ಕಯಾಕಿಂಗ್ ಮಾಡ್ಬೋದು. ಮಾರ್ನಿಂಗ್ ಎಳೆ ಬಿಸಿಲ್ದಾಗೂ ನೀವು ಕಯಾಕಿಂಗ್ ಮಾಡ್ಬೋದು. ರೂಮ್ ಅಂಕರಿ ಮಸ್ತ್ ಅದಾವ ನೋಡ್ರಿಪ್ಪ. ನಂಗೆ ಭಾಳ ಲೈಕ್ ಆತ. ಮನೆ ಬಿಟ್ಟ ಇಂಥ ಪ್ಲೇಸಿಗೆ ಹೋದ್ಕೊಳ್ಳಿ ಅಂಕ್ರಿ ತಲೆದಾಗ ಏನು ವಿಚಾರ ಇರಂಗಿಲ್ಲ ನೋಡ್ರಿ. ಬರೀ ಫೋಟೋ ತಕ್ಕೋಬೇಕು, ವಿಡಿಯೋ ಮಾಡ್ಕೋಬೇಕು, ಬರೀ ತಲೆಯಾಗಿರ್ತಾವಲ್ಲ ನಮಗೆ. ಮತ್ತು ಇಂಥ ಚಲೋ ಪ್ಲೇಸಿಗೆ ಹೋದಾಗ ರೊಕ್ಕ ಹಾಕಿ ಹೋಗಿರ್ತೀವಪ್ಪ. ಒಂದು 4 ಫೋಟೋರ ಚಂದಂಗೆ ಬರಬೇಕಲ್ಲ ನಮಗೆ. ಇಲ್ಲಿ ನೋಡ್ರಿಪ್ಪ ಎಂಥ ಮಸ್ತ್ ಐತಿ ಸ್ವಿಮ್ಮಿಂಗ್ ಪೂಲ್. ನೋಡಿದ್ರೆ ಡುಬುಕ್ ಅಂತಂದು ಹೇಳಿ ಹಾರೇ ಬೀಳ್ಬೇಕು ಅನಿಸ್ತೈತೆ ನನಗಂಕರಿ. ಆದ್ರೆ ನಾ ಆಟಾಡಕ್ಕೆ ಹೋಗಲಿಲ್ಲ. ಈ ಕಡೆ ನೋಡ್ರಿ ಇನ್ನು ಸಣ್ಣ ಮಕ್ಳಿಗೆ ಆಟ ಆಡೋದೆಲ್ಲ ಐತಿ. ಜಾರುಗುಂಡಿ ಐತಿ, ಜೋಕಾಲಿ ಐತಿ, ದಡಮ್ ದುಡುಕಿ ಐತಿ ನೋಡ್ರಿಪ್ಪ. ನಮ್ಮ ಆದ್ಯ ರೆಸಾರ್ಟಿಗೆ ಎಂಟ್ರಿ ಆದ್ಕೊಳ್ಳೋಣ ಫಸ್ಟ್ ರಿಸೆಪ್ಷನಿಸ್ಟ್ದಾಗ ಕೇಳಿದ್ರೆ ಇಲ್ಲಿ ಆಟ ಆಡೋದೆಲ್ಲ ಐತ್ರಿ ಅಂತಂದು ಹೇಳಿ. ಸೊ ಅದಕ್ಕೆ ಅವರು ಹೋಗಿ ತೋರಿಸಿದ್ರೆ ಮಸ್ತ್ ಆಟ ಆಡಿದ್ಲು ನೋಡ್ರಿ. ಒಂದು 5 to 10 ನಿಮಿಷ ಅಷ್ಟು ಆಟ ಆಡಿದ್ಲ. ಇಲ್ಲಿ ಕಾಣತೈತೆ ನೋಡ್ರಿ ಇದ ಕೆಫೆ. ನಾವು ಇಲ್ಲೇ ಬಂದು ನಾಷ್ಟ ಊಟ ಎಲ್ಲ ಮಾಡಬೇಕಾಗಿತ್ತು. ನಾಷ್ಟ ಮತ್ತು ಊಟ ಚಲೋ ಐತಂದು ಕೇಳಿದ್ದೆ, ಹೋಗಿ ಟ್ರೈ ಮಾಡ್ಬೇಕು ನೋಡ್ರಿಪ್ಪ. ಹೊರಗೆ ಲೇಕ ಆಟ ಆಡೋ ಸಾಮಾನು ಎಲ್ಲ ನೋಡಿ ನೆಕ್ಸ್ಟ್ ನಾವು ಹೊಂಟ್ವಿ ನೋಡ್ರಿಪ್ಪ ನಮ್ಮ ರೂಮಿಗೆ ಹೋಗೋ ದಾರಿಯಿಂದ ಈ ವ್ಯೂ ಈ ಟೈಪ್ ಕಾಣ್ತೈತೆ ನೋಡ್ರಿಪ್ಪ. ಲೇಕ್ ವ್ಯೂ. ಬರ್ರಿ ನಮ್ಮ ರೂಮ್ ತೋರಿಸ್ತೀನಿ. ನಾವು 5 ಜನಕ್ಕೆ ಸೇರಿ ಒಂದೇ ರೂಮ್ ತೊಗೊಂಡಿದ್ವಿ. 2 ಡಬಲ್ ಬೆಡ್, 1 ಸಿಂಗಲ್ ಬೆಡ್ ಸಿಕ್ಕಿತ್ತು ನೋಡ್ರಿಪ್ಪ ನಮಗೆ. ರೂಮ್ ಮಾತ್ರ ಮಸ್ತ್ ಅದ, ಕ್ಲೀನ್ ಇಟ್ಟಿದ್ರೆ. ಆಮೇಲೆ ಫುಲ್ ಪರ್ಫ್ಯೂಮ್ ಸ್ಮೆಲ್ ಬರಕತ್ತೈತೆ ನೋಡ್ರಿ. ಈ ರೂಮ್ದಾಗ ಒಂದು ಕಬೋರ್ಡ್ ವಿತ್ ಮಿರರ್ ಅದ, ಏನು ಬೇಕು ಸಾಮಾನು ಎಲ್ಲ ಒಕ್ಕೋರಿ ಅದ್ರಾಗ. ನೆಕ್ಸ್ಟ್ ವಾಶ್ರೂಮ್ ರೀಪ್ಪ. ಸಣ್ಣದಿದ್ರು ಭಾರಿ ಚೊಕ್ಕಂಗೆ ಕೊಟ್ಟಿದ್ದು ನೋಡ್ರಿ. ಕ್ಲೀನ್ ಇತ್ತು, ನೀಟ್ ಇತ್ತು. ಇಲ್ಲಿ ನೀರು ಸತೆ ಚಲೋ ಇತ್ತಂತ ಹೇಳ್ಬೋದು. ಬಂದ ಕೂಡಲೇ ನಮ್ಮ ಅಪ್ಪ ಬೆಡ್ ಮ್ಯಾಮ್ ಮಕ್ಕೊಂಡು ಮ್ಯಾಚ್ ಚಾಲೂ ಮಾಡಿ ನೋಡ್ರಿ. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಇತ್ತು, ನೋಡ್ಕೋತ ಕುಂತಿದ್ರು. ಇದು ಇನ್ನೊಂದು ವ್ಯೂ ನೋಡ್ರಿಪ್ಪ ನಮ್ಮ ರೂಮಿಂದ. ಹಿಂಗೆ ಕಾಣ್ತೈತಿ, ಎಲ್ಲ ಗ್ರೀನರಿನಾಗ ಕಾಣ್ತೈತಿ ನಿಮಗೆ. ನೆಕ್ಸ್ಟ್ ನಾವು ರೆಡಿಯಾಗಿ ಹೊಂಟ ಬಿಟ್ವಿ ನೋಡ್ರಿಪ್ಪ. ನಾವು ಹೋಗುವಾಗ ಶರಾವತಿ ನದಿ ಬ್ರಿಡ್ಜ್ ಕಂಡು ನೋಡ್ರಿ, ಎಷ್ಟು ಚಲೋ ಕಾಣತೈತಿ. ನಾವು ರೀಚ್ ಆಗಿದ್ದು 1 ಗಂಟೆಗೆ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಹೊಂಟ್ವಿ ಅಪ್ಸರ್ಕೊಂಡು ಫಾಲ್ಸಿಗೆ, ಕೋ ಬೀಚ್ ಮತ್ತು ಮ್ಯಾಂಗ್ರೋವ್ ಫಾರೆಸ್ಟಿಗೆ ನೋಡ್ರಿ. ನಮ್ಮ ಶಾಲೆ ಟೈಮ್ದಾಗ ಮುರುಡೇಶ್ವರ ಈ ಅಪ್ಸರ್ಕೊಂಡು ಫಾಲ್ಸ್ ಇವು ಫಿಕ್ಸ್ ಇದ್ದೂರಿಪ್ಪ. ನಂಗೆ ನೋಡಿ ಬೇಸರಾಗಿತ್ತು. ಸೊ ಅದಕ್ಕೆ ಶ್ರುತಿ ಅಕ್ಕಾಗ ಬಸವಣ್ಣಾಗ ನಮ್ಮ ಅಪ್ಪುಗ ಆದ್ಯಾಗ ಕಳಿಸಿದೆ ನಾನು, ಇವಾಗ ಹೋಗ್ರಿ ನೋಡು ಬರ್ರಿ ಅಂತಂದು ಹೇಳಿ. ಅವ್ರು ಹೊಂಟಿದ್ರೆ ಮಂದಿನೂ ಭಾಳ ಇದ್ರೆ. ಆಮೇಲೆ ಭಾಳ ಗಲೀಜು ಮಾಡಿದ್ದರಿ. ಎಲ್ಲ ಪ್ಲಾಸ್ಟಿಕ್ ಎಲ್ಲ ಬಾಟಲ್ ಎಲ್ಲ ಅಲ್ಲೇ ಯೂಸ್ ಮಾಡಿ ಚಲಿದ್ರೆ ನೀವು ನೋಡಕತ್ತಿರ್ಬೋದು. ಎಷ್ಟು ಕೆಟ್ಟ ಮಾಡ್ತಾರೆ ಮಂದಿ ಅಂದ್ರೆ ಇಂಥ ಚಲೋ ಪ್ಲೇಸಸ್ನ. ನಾವಂದು ನೀರ್ದಾಗ ಇಳ್ಯಾಕೆ ಹೋಗಲಿಲ್ಲ, ಅಲ್ಲೇ ನೋಡಿ ಮತ್ತು ವಾಪಸ್ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋದ್ವಿ ನೋಡ್ರಿಪ್ಪ. ಇಲ್ಲಿ ಇತ್ತು ಟಿಕೆಟ್ ಪ್ರೈಸ್ 20 ರೂಪೀಸ್ ಓನ್ಲಿ. ಹೆಂಗೈತೆ ಅಂತೇಳಿ ನೋಡಕ್ಕೆ ಹೋಗೋಣ ಅಂತ ಹೇಳ್ತದೆ. ಇಲ್ಲಿ ಪೊಲೀಸ್ ಮಾಮಂದ ಪ್ಲಾಸ್ಟಿಕ್ ಚೆಲ್ಲಿದ್ರೆ ನಿಮ್ಗೆ 500 ರೂಪಾಯಿ ದಂಡ ಹಾಕ್ತೀನಿ ರೀ ಅಂತಂದು ಹೇಳಿ ಮ್ಯಾಂಗ್ರೋವ್ ಫಾರೆಸ್ಟ್ದಾಗ. ಪೊಲೀಸ್ ಮಾಮನಾರ ಹೇಳಿ ಇನ್ನೊಬ್ರಾರ ಹೇಳ್ರಿ, ಆದರೂ ಯಾವ ಮಂದಿನ ಯಾವ ಮಾತು ಕೇಳಂಗಿಲ್ಲ ನೋಡ್ರಿ. ಮತ್ತು ಎಲ್ಲ ಪ್ಲಾಸ್ಟಿಕ್ ಒಗಿತಾರೆ. ಹಿಂಗೆ ಕಾಣಕತ್ತಿತ್ತು ನೋಡ್ರಿಪ್ಪ ವ್ಯೂ ಭಾರಿ ಇತ್ತು. ಆದ್ರೆ ಸ್ವಲ್ಪ ಸ್ಮೆಲ್ ಇತ್ತೇನೋ ಕಟ್ಗಿದ್ದ. ಫೋಟೋ ಹೊಡ್ಕೊಂಡು ಅಷ್ಟೇ ನಾವು ನೆಕ್ಸ್ಟ್ ಎಕೋ ಬೀಚಿಗೆ ಹೋದ್ವಿ ನೋಡ್ರಿಪ್ಪ. ಮಂದಿ ಅಂಕ್ರಿ ತುಂಬಿ ಕುಂತಾರಿಲ್ಲಿ. ಇವ್ರು ಬಂದು ಕೂಡಲೇ ಇಬ್ಬರು ಆಟಾಡ್ಕೊತ ಕುಂತಿದ್ರ ಉಸುಕ್ದಾಗ. ನಾವು ಒಂದು ಸ್ವಲ್ಪ ನೋಡೋಣ ಅಂಥೇಳಿ ಮುಂದೆ ಹೋಗಿ ಹಂಗೆ ಅಲೆಗಳು ಕೂಡ ಹಂಗೆ ಮಾತಾಡಿ ಬಂದ್ವಿ ನೋಡ್ರಿಪ್ಪ. ಹೆಂಗದಿರಿ ಏನದಿರಿ ಅಂಥೇಳಿ. ಇಲ್ಲಿ ನಮ್ಮ ಮಧ್ಯಾಹ್ನ ನೋಡ್ರಿ ಗುಬ್ಬಿಗಳು ಕಟ್ಟಾಗಿ ಹೋಗಿದ್ಲ, ಅದರ ಕಟ್ಟಕ್ಕೆ ಬರಲಿಲ್ಲಕ್ಕೀಗ. ಮತ್ತು ಹಂಗೆ ಎದ್ದು ಬಂದ್ಲ. ಮಸ್ತ್ 1-4 ಫೋಟೋ ತೊಗೊಂಡ್ವಿ ಎಲ್ಲರೂ. ನಾವು ಬಸವಣ್ಣ, ಶ್ರುತಿ ಅಕ್ಕ, ಆದ್ಯ ಪುಟ್ಟಿ. ಹಂಗೆ ಸ್ವಲ್ಪ ಹೆಸರೆಲ್ಲ ಗೀಚ್ಬೇಕಲ್ರಿ, ಗೀಚಿನೂ ಬಂದುಬಿಟ್ವಿ. ರಾತ್ರಿ ನೋಡ್ರಿಪ್ಪ ಮಸ್ತ್ ಊಟ ಎಲ್ಲ ಆದ್ಮೇಲೆ ಹಾಡು ಕೇಳ್ರಿ ಅಂತ ಹೇಳಿ ಸಿಂಗರ್ಸ್ನ ಕಳಿಸಿದ್ರು ನೋಡ್ರಿ. ಅಲ್ಲೇ ಶ್ರುತಿ ಅಕ್ಕನೂ ಹೋಗಿ ರಿಕ್ವೆಸ್ಟ್ ಮಾಡ್ಯಾರ ಪುನೀತ್ ರಾಜ್ಕುಮಾರ್ ಸಾಂಗ್ ಹೇಳ್ರಿ ಅಂತೇಳಿ. ಅವ್ರು ಹಾಡಿದ್ರೆ ಬಟ್ ನಾ ಆ ಸಾಂಗ್ ಹಾಕಂಗಿಲ್ರಿ, ಬಿಕಾಸ್ ಕಾಪಿರೈಟ್ ಬರ್ತೈತ್ರಿ. ಹಾಡೆಲ್ಲ ಕೇಳಿ ರೂಮಿಗೆ ಹೋಗಿ ಮಜಾ ಮಾಡಿ ಮಕ್ಕೊಂಡು ಮತ್ತು ನೆಕ್ಸ್ಟ್ ಡೇ ನಾವು ಹೊಂಟ್ವಿ ನೋಡ್ರಿ ಇಡಗುಂಜಿ ಗಣಪತಿ ಟೆಂಪಲ್, ಮುರುಡೇಶ್ವರ ಟೆಂಪಲ್ ಹಾಗೂ ಹೊನ್ನಾವರ ಬೋಟಿಂಗ್.
ರೀಚ್ ಆದ್ವಿ ಇಡಗುಂಜಿ ಗಣಪತಿಗೆ. ಇವೆಲ್ಲ ನೋಡಿ ಸಣ್ಣವ್ರದಾಗ ನಾವು ತೊಗೋಬೇಕು ಏನಾರು ಯೂಸ್ ಇರಲಿ ಬೀಳಿರಿಪ್ಪ ಒಟ್ಟು ತೊಗೋಬೇಕು. ಇಲ್ಲಿ ನೋಡ್ರಿ ನಮ್ಮ ಬಸವಣ್ಣ ಬಾವ ಬಂದರು ಅಂತಂದು ಹೇಳಿ ಲುಂಗಿ ಹಾಕೊಂಡು ರೆಡಿ ಆಗಿಬಿಟ್ಟಾರ. ಅವ್ರು ನೋಡಿ ನಮ್ಮ ಅಪ್ಪನೂ ರೆಡಿ ಹಾಕಿನ ಅಂತ ಹೇಳಿ ಲುಂಗಿ ತೊಗೊಂಡ್ರಲ್ಲೇ. ಇನ್ನು ಗಣಪಗೆ ಒಂದು ನಮಸ್ಕಾರ ಮಾಡಿ ನೆಕ್ಸ್ಟ್ ನಾವು ಹೊರಗೆ ಬಂದ್ವಿ. ಸೋಡಾ ಕುಡಿಯಾಕತ್ತಿದ್ವಿ ನೋಡ್ರಿಪ್ಪ. ಅಲ್ಲಿ ಎಷ್ಟು ಶೆಕೆ ಇತ್ತು, ಒಮ್ಮೆ ಶೆಕೆ ಒಮ್ಮೆ ಮಳೆ. ಸೋಡಾ ಎಲ್ಲ ಕುಡಿದ ಒಂದು ಸ್ವಲ್ಪ ಹೊತ್ತು ನಿಂತ ನೆಕ್ಸ್ಟ್ ನಾವು ಹೊಂಟಿದ್ದ ಮುರುಡೇಶ್ವರಕ್ಕೆ ನೋಡ್ರಿಪ್ಪ. ಇವತ್ತೆಲ್ಲ ಗುಡಿಗಳು ಅಡ್ಡಾಡೋಣ ಅಂತೇಳಿ ಫಿಕ್ಸ್ ಆಗಿದ್ವಿ. 2 ಗುಡಿಗಳು ಅಡ್ಡಾಡಿದ್ವಿ ನಾವು ಮಸ್ತ್. ಏನು ನೋಡ್ರಿಪ್ಪ ಮುರುಡೇಶ್ವರ ನೋಡಾಕ ಒಂದು ಚಂದ, ಈ ಬೀಚ್ ಅಂಕ್ರಿ ಇನ್ನೂ ನೋಡೋಕೆ ಚಂದ. ಆದ್ರೆ ಭಾಳ ಹೊಲಸು ಮಾಡಿಬಿಟ್ಟಾರಿಪ್ಪ ಮಂದಿ. ಹೊರಗಿಂದ ಒಳಗೆ ಹೋಗಾಕತ್ತೀವ್ರಿಪ್ಪ, ಮಂದಿನ ನೋಡೇ ತಲೆ ಕೆಟ್ಟುಬಿಡ್ತು ನಮಗೆ. ಈ ನಮ್ನಿ ಗದ್ಲು ನಾ ಬಂದಾಗ ಯಾವತ್ತೂ ಇರಲಿಲ್ಲ. ಪಾಳೆ ಹಚ್ಚಾರಿ ಹೊರಗಿನ ಮಠ ನಮ್ನಿ ಪಾಳೆ ಐತಿ. ನಮಗೆ ಅಂಕ್ರಿ ದರ್ಶನ ಸಿಗ್ತಿತ್ತಲ್ಲ ಅಂತ ಮಾಡಿದ್ವಿ. ಫೈನಲಿ ಚಲೋ ದರ್ಶನ ಆಯ್ತು ನೋಡ್ರಿ ನಮಗೆ. ನೆಕ್ಸ್ಟ್ ಅಲ್ಲಿಂದ ದಾಸೋಹಕ್ಕೆ ಹೋದ್ವಿ. ಅನ್ನ ಸಾರು ಮಜ್ಜಿಗೆ ಎಲ್ಲ ಇತ್ತು. ಪ್ರಸಾದ ಎಲ್ಲ ತೊಗೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡಿ 4-5 ಗಂಟೆಗೆ ನಾವು ಹೊಂಟ್ವಿ ನೋಡ್ರಿ ಬೋಟಿಂಗಿಗೆ. ಹೋಗೋಷ್ಟೊತ್ತಿಗೆ ಬಹಳ ಕತ್ಲಂತ ಅನ್ಸಾತಿತ್ತು. ಹೋಗೋಣ ನೋಡೋಣ ಮತ್ತು ನೆಕ್ಸ್ಟ್ ಡೇ ಬೇರೆ ಪ್ಲೇಸಿಗೆ ಹೋಗ್ಬೇಕಾ, ನೆಕ್ಸ್ಟ್ ಡೇ ಬಿಡೋದೈತಿ ಅಂತಂದು ಹೇಳಿ ಹೋದ್ವಿ. ಆದರೆ ನಮಗಾಗಿದ್ದ ಲಾಸ್ ನೋಡ್ರಿ. ಯಾಕಂದ್ರೆ ನಾವು ಹೋದಾಗ ಆಲ್ಮೋಸ್ಟ್ ಕತ್ಲು ಆಗೇ ಬಿಟ್ಟಿತ್ತು. ಫೋಟೋಸು ಚಲೋ ಬರಲಿಲ್ಲ ಅಂತ ನಾ ಹೇಳ್ಬೋದು. ನೀವು ಹೋದ್ರಿ ಈ ತಪ್ಪು ಮಾಡೋಕೆ ಹೋಗ್ಬೇಡ್ರಿಪ್ಪ. ಸಂಜೆ ಟೈಮಿಗೆ ಹೋಗೋಕೆ ಹೋಗ್ಬೇಡ್ರಿ. ಆದಷ್ಟು ಮಾರ್ನಿಂಗ್ ಹೋಗೋಕೆ ಟ್ರೈ ಮಾಡಿರಿ. ವ್ಯೂ ಅಂಕ್ರಿ ಚಲೋ ಐತಿ. ಯಾಕೋ ನೀರು ಸ್ವಲ್ಪ ಭಾಳ ವಾಸನೆ ಆಗಿತ್ತಂತ ನಾ ಹೇಳ್ಬೋದು. ವಾಸನೆಯರ ಇರಲಿ ಮತ್ತೊಂದರ ಇರಲಿ ಅಂತೇಳಿ ನಾವು ಫೋಟೋಸ್ ತಗೊಳಕ್ಕೆ ಚಾಲೋ ಮಾಡಿದ್ವಿ ನೋಡ್ರಿಪ್ಪ. ಈ ಬೋಟ್ಗಳು ನೋಡೋಕೆ ಚಂದ ರೀ. ಎಷ್ಟು ಚಂದ ರೆಡಿ ಮಾಡ್ಯಾರ. ಬೋಟ್ಗಳಿಗೆ ಹಾರ್ಟ್ ಅಂತ ಲವ್ ಅಂತ ಮತ್ತೊಂದಂತ ಎಲ್ಲ ತೆಗೆದಿದ್ರು. ನಾವು ಬೋಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕತ್ಲಾಗೆ ಬಿಡ್ತು. ನೆಕ್ಸ್ಟ್ ನಾವು ಬ್ಯಾಡ್ ಅಂತೇಳಿ ಮತ್ತು ರಾತ್ರಿ ಊಟಕ್ಕೆ ಹೋದ್ವಿ. ಅಲ್ಲೇ ಗ್ರೀನ್ ಪಾರ್ಕ್ ಅಂತಂದಿತ್ತು. ಅಲ್ಲಿ ನೋಡ್ರಿಪ್ಪ ಅದು ರಿವರ್ ಬಾಜು ಐತಂತೇಳಿ ನಾವು ಹೋದ್ರೆ ಅಲ್ಲಿ ನೋಡ್ರಿ ಕೆಟ್ಟ ಹೊಲಸು ವಾಸನೆ. ಹೊರಗೆ ನೋಡಿದ್ರೆ ಎಂಥ ಚಲೋ ಕಾಣಕತ್ತೈತೆ ಆ ಹೋಟೆಲ್. ಅಲ್ಲಿ ಹೋಗಿ ಊಟಕ್ಕೆ ಕೂಡೋದು ತಡ ಎಲ್ಲ ಹೊಲಸ ಸ್ಮೆಲ್ ಬರಾಕತ್ತು. ಊಟನೂ ಹೋಗಲಿಲ್ಲ. ಅಲ್ಲಿಂದ ಮತ್ತು ಬೇರೆ ಹೋಟೆಲಿಗೆ ಹೋಗಿ ಮಸ್ತ್ ಮಕ್ಕೊಂಡು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು 1 ಅವರ್ ಬೋಟಿಂಗಿಗೆ ಬಂದ್ವಿ ರೀ. ಫೋಟೋ ಎಲ್ಲ ಚಲೋ ಬಂದಿರಲಿಲ್ಲ ಅಂತಂದು ಹೇಳಿ ಹೋಗುವಾಗ ಶಿರಸಿ ಮಾರಿಕಾಂಬ ಗುಡಿಗೆ ಹೋಗೋಣ ಅಂತಂದು ಹೇಳಿ ಹೊಂಟಿದ್ವಿ. ನಮಗೆ ಮಾರ್ನಿಂಗ್ ನೋಡ್ರಿಪ್ಪ 2 ಜೋಡಿ ನರಿಗಳು ಸಿಕ್ಕುವ ನೋಡಿದ್ವಿ ನಾವು. ಅವು ನಮಗೆ ಹೊಳ್ಳಿ ನೋಡಾಕತ್ತಿದ್ವಿ ರೀ. ಎಂಥ ಚಂದ ರೀ ಮೂಮೆಂಟ್. ನರಿ ಮುಖ ನೋಡಿದ್ರೆ ಚಲೋ ಆಕೈತೆ ಅಂತೇಳಿ ನಾವೆಲ್ಲ ಮಾತಾಡ್ಕೋತ ಹಂಗೆ ಹೊಂಟ್ವಿ ನೋಡ್ರಿ. ನೋಡಾಕತ್ರಿ ಇಂಥವು ಆ್ಯನಿಮಲ್ಸಾಗಿ ನೋಡಬೇಕಾ ಅಂತ ಅನಿಸ್ತೈತ್ರಿಪ್ಪ. ಆದ್ರೆ ಅವಕ್ಕೆ ಪಾಪ ನಮ್ಮ ನೋಡಿ ಅವ ಹೆದ್ರು ಬಿಡ್ತಾವೆ. ಬರ್ರಿಪ್ಪ ಮತ್ತು ಬೋಟಿಂಗ್ ಚಾಲೋ ಮಾಡೋಣ. ವ್ಯೂ ಅಂಕ್ರಿ ಮಸ್ತ್ ಇತ್ತು. ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಇದ್ದು ಫೋಟೋಸ್ ಚಲೋ ಬರ್ಬೋದು ಅಂತಂದು ಹೇಳಿ ನಾವು ಹೊಂಟೇವು ನೋಡ್ರಿ. ಹೋಗಿದ್ದ 3 ಪ್ಲೇಸಿಗೆ ಅವ್ಯಾವ್ಯಾವ ಅಂದ್ರೆ ಕೇರಳ ವ್ಯೂ ಪಾಯಿಂಟ್, ಲೋಟಸ್ ಪಾಯಿಂಟ್ ಮತ್ತು ಮಧುವನ ನೋಡ್ರಿ. ಮಾರ್ನಿಂಗ್ ಲಘು ಇದ್ದದಕ್ಕೆ ಭಾಳ ಹಶು ಆಗಿತ್ತು. ಶುಗರ್ ಕೇನ್ ಜ್ಯೂಸ್ ಕುಡ್ದೆ ನೋಡ್ರಿಪ್ಪ. ಮುಂಜೆ ನಿಂತು ಕೇರಳ ವ್ಯೂ ನೋಡ್ಕೋತ ಮಸ್ತ್ ಎಲ್ಲರೂ ಒಂದೊಂದು ಫೋಟೋಸ್ ತೊಗೋತ ವ್ಯೂ ಎಂಜಾಯ್ ಮಾಡಿ ಬಂದ್ವಿ ನೋಡ್ರಿ ನಾವು. ನೆಕ್ಸ್ಟ್ ನಾವು ರೆಡಿಯಾಗಿ ಹೊಂಟ್ವಿ ಶಿರಸಿ ಮಾರಿಕಾಂಬ ಟೆಂಪಲಿಗೆ ನೋಡ್ರಿಪ್ಪ. ಈ ಗುಡಿ ನೋಡಕ್ಕೆ ಭಾರಿ ಚಂದದ ನೋಡ್ರಿ ಫ್ರೆಂಡ್ಸ್. ನನಗಂಕ್ರಿ ಈ ಗುಡಿ ಭಾಳ ಇಷ್ಟ. ನಾವು ಹೋದಾಗ ಮಂದಿನೂ ಕಡಿಮೆ ಇದೆ ನೋಡ್ರಿ. ದರ್ಶನ ಮಾತ್ರ ಅಗದಿ ಮಸ್ತ್ ಆತ. ಇನ್ನು ಈ ಗುಡಿದಾಗ ನೋಡ್ರಿಪ್ಪ ಎಷ್ಟು ಚಂದ ಡ್ರಾಯಿಂಗ್ ಮಾಡ್ಯಾರ. ವೈಟ್ ಆ್ಯಂಡ್ ರೆಡ್ ಕಲರ್ ನಂಗೆ ಭಾಳ ಇಷ್ಟ ಆಗೈತೆ ಇಂಥ ಪೇಂಟಿಂಗ್ಸ್ ಎಲ್ಲ. ನಾವು ಹೊಂಟ್ವಿ ನೋಡ್ರಿ ದರ್ಶನ ಮುಗಿಸ್ಕೊಂಡು ಹೊಳ್ಳಿ ಧಾರವಾಡಕ್ಕೆ. ನಮ್ಮ ಊರು ನಮಗೆ ಚಂದ. ಐ ಲವ್ ಯು ಧಾರವಾಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್.